the most important part of any human being's life, whether it is a girl or a boy. ಒಂದು ಕಾಲೇಜ್ ಎಂಟ್ರಿ ಆಗ್ತಾರೆ ಆ್ಯಂಡ್ ಟಿಲ್ ದಿ ಏಜ್ ಆಫ್ 19-20, ಟೀನೇಜ್ ಅಂತಲೇ ಹೇಳಲ್ಲ, 20-21 ವರ್ಷದವರೆಗೂ ಅಷ್ಟು ಸ್ಥಿಮಿತದಲ್ಲಿ ಇರಲ್ಲ ಅವರ ಮನಸ್ಸು. 2 ಫಿಸಿಯಲಾಜಿಕಲ್ ಚೇಂಜಸ್ ಇರುತ್ತೆ, ಸೈಕಲಾಜಿಕಲ್ ಚೇಂಜಸ್ ಇರುತ್ತೆ. ಇಂತಹ ಮಕ್ಕಳಿಗೆ ಈಗ ಐ ಕೆನಾಟ್ ಟಾಕ್ ಅಬೌಟ್ ಕಾಲೇಜ್ ಬಿಕಾಸ್ ಅಲ್ಲೋಗಿ ಬದಲಾವಣೆಗಳು ತರೋದು ಭಾಳ ಕಷ್ಟ ಇದೆ. ಬಟ್ ಅಂತಹ ಮಕ್ಕಳಿಗೆ ನೀವು ಯಾವ ರೀತಿಯಾಗಿ ಅವರ ಮನಸ್ಸನ್ನು ಅವರು ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂತ ವಾಟ್ ವುಡ್ ಯು ಲೈಕ್ ಟು ಟೆಲ್ ಅಕ್ಷಯ್? 16-17 ಆದಮೇಲೆ 24-25ವರೆಗೂ ಜಗತ್ತೆಲ್ಲ ನಮ್ಮ ಅಗೇನ್ಸ್ಟ್ ಇದೆ ಅಂತ ಅನಿಸುತ್ತೆ. ನಮಗೆ ಯಾರು ಒಳ್ಳೇದು ಹೇಳಿದ್ರು, ನಮಗೆ ಒಳ್ಳೇದಾಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ದೊಡ್ಡವ್ರ ಮಾತೆಲ್ಲ ಕೇಳಬೇಕು ಯಾವಾಗಲೂ ಅಂತ ಇಲ್ಲ. ಯಾಕೆ ಕೇಳಬೇಕು ಅಂತಾರೆ ಅಂತಂದರೆ ಅವ್ರು ಎಲ್ಲನೂ ಸರಿಯಾಗಿ ಮಾಡಿದ್ದಾರೆ ಅಂತಲ್ಲ, ಬಟ್ ಜಾಸ್ತಿ ತಪ್ಪು ಮಾಡೋರು ಗೊತ್ತಿದೆ. ಎಲ್ಲ ತಪ್ಪು ನಾನೇ ಮಾಡಿ ಕಲಿತೀನಿ ಅಂತಂದರೆ ಜೀವನದಲ್ಲಿ ನನಗೆ ಟೈಮ್ ಇಲ್ಲ, ಬಹಳ ಕಡಿಮೆ ಇರೋದು ಜೀವನ. 21ರಲ್ಲಿ ಎಲ್ಲನೂ ತುಂಬ ಚೆನ್ನಾಗಿ ಕಾಣುತ್ತೆ, 19ರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಾದರೂ ಸ್ಪೈಕ್ ಮಾಡಿಕೊಂಡು ವೀಲಿ ಎತ್ಕೊಂಡು ಕಾಲೇಜ್ ಮುಂದೆ ಹೋದರೆ ಅವ್ರು ಹೀರೋ ಅಂತ ಅನಿಸುತ್ತೆ. ನನ್ನ ಹುಡುಗ ನನಗೆ ಮಾತ್ರ ಹೀರೋ ಆಗಿರಬೇಕು, ಬೇರೆ ಎಲ್ಲರಿಗೂ ವಿಲನ್ ಆಗಿರಬೇಕು ಅಂತ ಅನಿಸುತ್ತೆ. ದಿಸ್ ಇಸ್ ಆಲ್ ಫ್ಯಾಂಟಸೀಸ್, ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಇಟ್. ಬಟ್ ಆ ಫ್ಯಾಂಟಸಿಗೆ ನಾವು ಜಾಸ್ತಿ ಒತ್ತು ಕೊಟ್ಟು ಅದನ್ನೇ ರಿಯಾಲಿಟಿ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ರಿಯಾಲಿಟಿ ಅನ್ನೋದು ಬಂದು ಹೊಡೆದಾಗ ವಾಪಸ್ ಎದ್ದೇಳೋದು ಬಹಳ ಕಷ್ಟ ಇದೆ. ನನಗೆ ಅಕ್ಷಯ್ ವಾಸು ಜೊತೆಯಲ್ಲಿ ಸಿಕ್ಕಾಪಟ್ಟೆ ಮೆಸೇಜಸ್ ಬರುತ್ತೆ. ಅಫೇರ್ಸ್ ಆಗಿರ್ಬೋದು, ಸಣ್ಣ ವಯಸ್ಸಲ್ಲೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಇಟ್ಸ್ ಅ ಏಜ್ ಆಫ್ ಎಕ್ಸ್ಪ್ಲೋರೇಷನ್, ಐ ಡೋಂಟ್ ಡಿನೈ ದಟ್, ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಲವ್ ಬಿಕೇಮ್ ಹಾರ್ಡ್ ವೆನ್ ಸೆಕ್ಸ್ ಬಿಕೇಮ್ ಈಸಿ ಅಂತ. ಸೊ ಆ ಎಕ್ಸ್ಪ್ಲೋರೇಷನ್ ಏಜಲ್ಲಿ ದೇರ್ ಇಸ್ ಅ ಸೇಯಿಂಗ್, ನೋ ರೈಡ್ ಈಸ್ ಫ್ರೀ. ಇಫ್ ಅಟ್ ಆಲ್ ಯು ಆರ್ ನಾಟ್ ಪೇಯಿಂಗ್ ಫಾರ್ ಇಟ್ ನಫ್, ಯು ಹ್ಯಾವ್ ಟು ಪೇ ಇಟ್ ಇನ್ ಫ್ಯೂಚರ್ ಅಂತ. ಐ ಸ್ಟ್ರಾಂಗ್ಲಿ ಬಿಲೀವ್ ಕೃಷ್ಣ ಹುಟ್ಟಿದ್ದು ಕಂಸನ ಕರ್ಮದಿಂದ. ಕಂಸನ ಕೊಲ್ಲಬೇಕು ಅಂತಾನೆ ಕೃಷ್ಣ ಹುಟ್ಟಿದ್ದು. ಇವತ್ತು ನನಗೆ ಯಾರು ಮಕ್ಕಳು ಹುಟ್ತಾ ಇದ್ದಾರೋ ಅದು ನಾನು ಮಾಡಿರೋ ಕರ್ಮದ ಮೇಲೆ ಹುಟ್ಟೋದು. ಇಟ್ ಇಸ್ ಆನ್ ಪ್ರಾರಬ್ಧ. ಸೊ ಬೇಸ್ಡ್ ಆನ್ ಪ್ರಾರಬ್ಧ, ಬೇಸ್ಡ್ ಆನ್ ಮೈ ಸಂಚಿತ ಕ್ರಿಯಾಮನ, ಥಿಂಗ್ಸ್ ಹ್ಯಾಪನ್. ಸೊ ನಾನು ಫಸ್ಟ್ ಗೇರಲ್ಲಿದ್ದರೆ ಫಸ್ಟ್ ಗೇರಲ್ಲಿರೋರೇ ಸಿಗ್ತಾರೆ, ಸೆಕೆಂಡ್ ಗೇರಲ್ಲಿದ್ದರೆ ಸೆಕೆಂಡ್ ಗೇರಲ್ಲಿರೋರು ಸಿಗ್ತಾರೆ, ಫಿಫ್ತ್ ಗೇರಲ್ಲಿದ್ದರೆ ಫಿಫ್ತ್ ಗೇರಲ್ಲಿರೋರು ಸಿಗ್ತಾರೆ, ರಿವರ್ಸ್ ಗೇರಲ್ಲಿದ್ದರೆ ರಿವರ್ಸ್ ಗೇರಲ್ಲಿರೋರು ಸಿಗ್ತಾರೆ. ನನ್ನ ಫ್ರೀಕ್ವೆನ್ಸಿ ಏನಿದೆ, ನಾನು ಜಗತ್ತನ್ನು ಹೇಗೆ ನೋಡ್ತೀನಿ, ನನಗೆ ಜಗತ್ತಲ್ಲಿ ಅಂಥವರೇ ಕಾಣ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕುತ್ಕೊಂಡು ನಿಮಗೆ ರೆಡ್ ಯಾವ್ಯಾವ್ದಿದೆ ಈ ರೂಮಲ್ಲಿ ಫಸ್ಟ್ ಕಣ್ಣು ಮುಚ್ಕೊಳ್ಳಿ ಅಂದ್ಕೊಂಡು ರೆಡ್ ಯಾವ್ಯಾವ್ದು ಇತ್ತು ಅಂತಂದರೆ ಅಲ್ಲಿ ಯಾವುದೋ ರೆಡ್ ಇರಲಿಲ್ಲ, ಅದು ಪಿಂಕ್ ಇತ್ತು. ಬಟ್ ನಿಮ್ಮ ಮನಸ್ಸು ಅದನ್ನೇ ರೆಡ್ ಅಂತಾನೆ ನೋಡೋಕೆ ಶುರು ಮಾಡುತ್ತೆ. ಯಾಕಂದರೆ ನಿಮಗೆ ಪ್ರೂಫ್ ಬೇಕು. ನಿಮ್ಮ ಬ್ರೈನ್ ಯಾವಾಗಲೂ ಪ್ರೂಫ್ನ ಹುಡುಕ್ತಾ ಇರುತ್ತೆ. ದ ಸೇಮ್ ವೇ ನಾನು ಏನಾದರೂ ಹುಡ್ಕೊಂಡು ಹೋಗ್ತಾ ಇರ್ತೀನಲ್ಲ, ನಾನು ಏನಾಗಿರ್ತೀನೋ ನಾನು ಅದನ್ನೇ ಹುಡುಕ್ತಾ ಇರ್ತೀನಿ. ಆದರೆ ನಾನು ಇನ್ನೇನೋ ಹುಡುಕ್ತಾ ಇರ್ತೀನಿ ಅಂತ ಅಂದ್ಕೊಂಡಿರ್ತೀನಿ. ಕಡೆಗೆ ನನಗೆ ಸಿಗೋದು ನಾನೇನಾಗಿರ್ತೀನೋ ಅದೇನೆ. ಈಗ ನಾನು ಯಾರನ್ನಾರು ಆರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದಾಗ ನಾನು ಆ ಫ್ರೀಕ್ವೆನ್ಸಿಲಿ ಇಟ್ಕೊಂಡಿರೋ ಮುಖ್ಯ. ನಾನು ಈಗ ಈ ಕ್ಷಣಿಕ ಸುಖಗಳೇನಿದೆ, ಇದಕ್ಕೆಲ್ಲ ನನ್ನನ್ನು ಕೊಡ್ಕೊಳ್ತಾ ಬಂದರೆ ಮುಂದೆ ನನ್ನ ಕರ್ಮಗಳೇನಿದೆ ಅಂಥವ್ರನ್ನೇ ನನ್ನ ಜೀವನಕ್ಕೆ ಕರ್ಕೊಂಬರುತ್ತೆ. ಈಗ ನಾನು ಯಾರ ಜೊತೆನಾರು ಸುತ್ತೀನಿ, ಬಟ್ ನನ್ನ ಪಾರ್ಟ್ನರ್ ಆ ಥರ ಮಾಡಬಾರ್ದು ಅಂತ ಅಂದ್ಕೊಳ್ಳೋ ತಪ್ಪು. ಜೀವನದಲ್ಲಿ ನಿಮಗೆ ಯಾರು ಏನೂ ಮಾಡಬಾರ್ದು ಅದನ್ನು ನೀವು ಬೇರೆಯವ್ರಿಗೆ ಮಾಡೋಕ್ಕೆ ಹೋಗಬಾರ್ದು. ಸೊ ಎಲ್ಲವೂ ಬೂದಿ ಮುಚ್ಚಿರೋ ಕಂಡ ಥರನೇ ಯಾವತ್ತೋ ಒಂದಿನ ಹೊರಗಡೆ ಬರುತ್ತೆ. ಇಲ್ಲೋ ಒಂದು ಕಡೆ ಗಿಲ್ಟ್ ಅನ್ನೋರುತ್ತೆ. ಈ ಕರ್ಮ ಅಂತ ಅನ್ನೋದು ಇದೆಯಲ್ಲ, ನಾನು ಇವತ್ತೇನೋ ಮಾಡಿದೆ, ಅದು ನಾಳೆ ನನಗೇನೋ ತೊಗೊಂಡು ಬಂದು ಆಗತ್ತೆ, ಅದಲ್ಲ. ನಾನೊಂದು ಏನೋ ಕೆಲಸ ಮಾಡ್ತಿದ್ದ ಹಾಗೆ ನನ್ನ ಒಳಗಡೆ ಒಂದು ಬೀಜ ಬಿತ್ತದ ಹಾಗೆ ಅದಲ್ಲೇ ಬೆಳೆಯೋಕ್ಕೆ ಶುರು ಮಾಡುತ್ತೆ. ನಾನು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಗಾಳಿ ಬೆಳಕು ಅದಾಗೆ ಸಿಗ್ತಾ ಇರುತ್ತೆ, ಅದು ಮರ ಆಗ್ತಾನೆ ಇರುತ್ತೆ. ನಾನು ಇನ್ನೊಬ್ರನ್ನ ಮೀಟ್ ಮಾಡಿದಾಗ ಆ ಗಿಡ ಗಾಳಿ ತಾಕಿದಾಗ ಹೂ ಬೀಳ್ತಾ ಇರುತ್ತೆ, ಹಣ್ಣು ಬಿಡ್ತಾ ಇರುತ್ತೆ. ಅದು ನಾನು ಮಾಡಿರೋದು ಅದೇ ಕರ್ಮ. ನನ್ನ ಒಳಗಡೆ ಏನು ಗಿಡ ಹುಟ್ಟುತ್ತೋ ನಾನು ಮಾಡಿದ ತಕ್ಷಣ ಓಕೆ ನಾನು ಇವನಿಗೆ ಮೋಸ ಮಾಡಿದ್ದೆ, ಈ ಥರ ಮೋಸ ನನಗೂ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಬಂದ್ಬಿಡುತ್ತೆ. ಮಾಡಿದ ತಕ್ಷಣ ನನಗೆ ಯಾಕೆ ಆಗಬಾರ್ದು ಅನ್ನೋದು ಬರುತ್ತೆ. ಸೊ ಈ ಡೌಟ್ ಆಗಿರ್ಬೋದು, ಡಿವೋರ್ಸಸ್ ಆಗಿರ್ಬೋದು. ಈಗ ನಮ್ಮೂರ ಕಡೆನೇ 3 ತಿಂಗಳಿಗೆ 6 ತಿಂಗಳಿಗೆ ಡಿವೋರ್ಸ್ಗಳಾಗ್ತವೆ. ಯಾಕೆ? ದೇರ್ ಇಸ್ ಸಮಥಿಂಗ್ ದಟ್ ದೇ ಹ್ಯಾವ್ ಇನ್ನೇಟ್ಲಿ ಇಂಬೈಬ್ಡ್ ಇನ್ ದೆಮ್ ಆ್ಯಂಡ್ ದೇ ಆರ್ ಸೀಕಿಂಗ್ ದ ಸೇಮ್ ಫ್ರಮ್ ದೆಮ್. ನಾವು ಏನಿರ್ತೀವೋ ನಾವು ಅದನ್ನೇ ಹುಡ್ಕೋಕೆ ಶುರು ಮಾಡೋದ್ರಿಂದ, ನಮಗೆ ಅದೇ ಬೇಕು ಅಂತ ಕೂತಿರೋದ್ರಿಂದ ನಾವು ಬೇರೆಯವರಲ್ಲಿ ನಮ್ಮನ್ನು ಹುಡ್ಕೋಕೆ ಶುರು ಮಾಡಿದ್ರೆ ನಾವು ಸಿಕ್ಕಿದ್ರೂ ಕೂಡ ನಾವು ನಮಗೆ ಇಷ್ಟ ಆಗೋದಿಲ್ಲ. Exactly. Because we will never like ourselves in another. Absolutely, absolutely. This is